ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು MS ಫುಡ್ ಗ್ಯಾಲರಿ. ನಾನೀಗ ಕೈಮದ್ದು ಉಂಡೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಆಲ್ರೆಡಿ ನಾನು ಕೈಮದ್ದು ಉಂಡೆ ಯಾವ ಥರ ಮಾಡಬೇಕು ಅಂತ ಹೋದ ವಾರ ವಿಡಿಯೋ ಬಿಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೊಟೊ ಹಣ್ಣು ಮಿಕ್ಸಿ ಜಾರಿಗೆ ಹಾಕೊಳ್ಳಿ, ಈರುಳ್ಳಿ 2 ಈರುಳ್ಳಿ ತಂದಿದ್ದೀನಿ ನಾನು, ಸಾಂಬಾರು ಸೊಪ್ಪು ಮತ್ತು ಪಾಲಕ್, ಕರಿಬೇವು, ಪುದೀನ ಸ್ವಲ್ಪ, ಈರುಳ್ಳಿ 2 ಹಾಕೊಂಡಿದ್ದೀನಿ. ಈಗ ಅದಕ್ಕೆ ಚಕ್ಕೆ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ಗಸಗಸೆ, ಮೆಣಸು, ಲವಂಗ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹೇಳಿರೋ ಐಟಮ್ಸ್ ಎಲ್ಲ ಹಾಕೊಂಡು ಪೇಸ್ಟ್ ಮಾಡಬೇಕು. ಬಾಣಲಿ ಕಾದ್ಮೇಲೆ ಎಣ್ಣೆ ಹಾಕೋಣ. ಸ್ವಲ್ಪ ಹಾಕ್ತಾಯಿದ್ದೀನಿ, ಚಿಲ್ಲಿ, ಫ್ರೈ ಆದಮೇಲೆ ಪುದೀನ, ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು, ಆನಿಯನ್ ಫ್ರೈ ಆಗಿದೆ. ಟೊಮೊಟೊನ ಹಾಕ್ತಾಯಿದ್ದೀನಿ, ಟೊಮೊಟೊನು ಫ್ರೈ ಆಗಲಿ. ಟೊಮೊಟೊನ ಫ್ರೈ ಆಗೋ ಅಷ್ಟರಲ್ಲಿ ಈ ಸೈಡ್ ಬಾಣಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಕೈಮಾ ಉಂಡೆ ಬೇಯಿಸೋಕ್ಕೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಚಿಕನ್ ಹಾಕ್ತಾಯಿದ್ದೀನಿ, ಈಗ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಆಯಿಲಲ್ಲಿ ಫ್ರೈ ಆಗಬೇಕು. ಲಿಡ್ ಮುಚ್ಚಿ ಒಂದು 10 ಮಿನಿಟ್ಸ್. ಎಣ್ಣೆ ಕಾಯ್ದಿದೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಕೈಮದ್ದು ಉಂಡೆ ತುಂಬ ಫ್ರೈ ಮಾಡಿದ್ವಿ. ಈಗ ಸಾಂಬಾರಿಗೆ ತುಂಬ ಫ್ರೈ ಮಾಡೋದೇನು ಬೇಡ. ಸ್ವಲ್ಪ ಲೈಟಾಗಿ ಬೆಂದಮೇಲೆ ತೆಗೆದು ಪಕ್ಕಕ್ಕಿಡಿ. ಸಾಂಬಾರ್ಗೆ ಹಾಕೋದ್ರೆ ಕೈಮದ್ದು ಉಂಡೆ ತುಂಬ ಬೇಯಬೇಕಾಗಿಲ್ಲ, ಇಷ್ಟು ಬೆಂದರೆ ಸಾಕು. ಎಲ್ಲ ಕೈಮದ್ದು ಉಂಡೆನೂ ಲೈಟಾಗಿ ಗೋಲ್ಡ್ ಕಲರ್ ಬಂದರೆ ಸಾಕು. ಈಗ ಚಿಕನ್ನ ಮಿಕ್ಸ್ ಮಾಡಿದ ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡ್ವಲ್ಲ ಆ ಪೇಸ್ಟ್ನ ಈಗ ಆ್ಯಡ್ ಮಾಡಿ. ಆ ಪೇಸ್ಟ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ. ನೀರು ಈಗಲೇ ಹಾಕಬೇಡಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್. ಈಗ ಲಿಡ್ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಕೆಳಗಡೆ ತಲೆ ಹಿಡಿಯುತ್ತೆ. ನಿಮಗೆ ರೈಸ್ ಜೊತೆ ಬೇಕಂದರೆ ತೆಳು ಮಾಡ್ಕೊಳ್ಳಿ, ಪರೋಟ ಚಪಾತಿ ಜೊತೆ ತಿನ್ನೋದಾದರೆ ಗ್ರೇವಿ ಥರ ಮಾಡ್ಕೊಳ್ಳಿ. ಈಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡಿ. ಸಾಲ್ಟ್ ಎಲ್ಲ ಹಾಕಿದ್ದೀನಿ ನಾನೀಗ. ಟೇಸ್ಟ್ ನೋಡ್ಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಲಿ. ಈಗ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಧನಿಯಾ ಪೌಡರ್ 1.5. ಈಗ ಚಿಕನ್ ಮಸಾಲ, ಸ್ವಲ್ಪ ಅರಿಶಿನ. ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸಿ. ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ
ನೀರು ಹಾಕಿ ಈಗ ಹೈ ಫ್ಲೇಮ್ ಮಾಡಿ ಕುದಿಯಕ್ಕೆ ಬಿಡಿ. ಈಗ ಕುದೀತೈತೆ, ಓಪನ್ ಮಾಡ್ತಾಯಿದ್ದೀನಿ. ಕುದಿಬೇಕಾದ್ರೆ ನೋಡಿ ಈ ಥರ ಬೆಂದರೆ ಸಾಕು. ಈಗ ಕುದಿಬೇಕಾದ್ರೆ ಉಂಡೆ ಹಾಕ್ತಿದ್ದೀನಿ. ಕೈಯನ್ನು ಆಡ್ತಾರೆ, ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಸಾಕು. ಕೈಮದ ಉಂಡೆ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಎಷ್ಟೋ ಟೇಸ್ಟಿಯಾದ ಕೈಮದ ಉಂಡೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.